ಹಾಯ್, ಎಲ್ಲರಿಗೂ ನಮಸ್ಕಾರ. ಸೊ ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಂಗೆ ಈಗ ಅಗ್ಡಿ ಫಾರ್ಮ್ಸಿಗೆ ಬಂದಿದ್ವಿ ನಾವು. ಸಡನ್ ಪ್ಲ್ಯಾನ್ ಆಗಿತ್ತು. ಸೊ ಏನಾಯಿತು ಅಂದರೆ ನಾವು ಬರೋದು ಸ್ವಲ್ಪ ಲೇಟ್ ಆಗಿಬಿಡ್ತು. ಆ್ಯಕ್ಚುಲಿ ಮಾರ್ನಿಂಗ್ ಬಂದಿದ್ರೆ ಸುಮಾರು ಆ್ಯಕ್ಟಿವಿಟೀಸ್ ನಾವು ಮಾಡ್ಬೋದಿತ್ತು. ನಾವು ಬಂದಿದ್ದು ಲೇಟ್ ಆಗಿದ್ದರಿಂದ ನಮಗೆ ಸುಮಾರೆಲ್ಲ ಮಿಸ್ ಆಯಿತು. ಫಸ್ಟಿಗೆ ವಾಟರ್ಮೆಲನ್ನು ಇತ್ತು, ಫ್ರೂಟ್ಸ್ ವಾಟರ್ಮೆಲನ್ನು ತಿಂದ್ವಿ. ನನ್ನ ಮಗನಿಗೂ ತುಂಬ ಇಷ್ಟ ಆಯ್ತದು. ನೋಡಿ ಹಿಂಗೆ ತಿಂತಿದ್ದಾನೆ. ಆಮೇಲೆ ಅಲ್ಲಿಂದ ನೆಕ್ಸ್ಟು ಕಬ್ಬಿನ ಹಾಲು ಕೊಡೋಣ ಅಂತ ಹೋದ್ವಿ. ಆ್ಯಕ್ಚುಲಿ ಅಲ್ಲಿ ಏನಂದರೆ ನಾವೇ ಮಾಡಲಿಕ್ಕಿರುತ್ತೆ ಆ ಗಾಣದಲ್ಲಿ. ಆದರೆ ನಾವು ಹೋಗೋದು ಲೇಟ್ ಆಗಿತ್ತಲ್ಲ, ಅವ್ರು ಹೇಳಿದರು ಇದು ಆಲ್ರೆಡಿ ಕ್ಲೋಸ್ ಆಗಿಬಿಟ್ಟಿದೆ ಅಂತ. ಮತ್ತೇನು ಮಾಡೋಕ್ಕಾಗತ್ತಲ್ವಾ ಅಂತ ಹಾಗೆ ಮುಂದೆ ಹೊರಟ್ವಿ. ನೆಕ್ಸ್ಟ್ ಏನಿದೆ ನೋಡೋಣ ಅಂತ. ಬಟ್ ಇದನ್ನು ತುಂಬ ಮಿಸ್ ಮಾಡ್ಕೊಂಡ್ವಿ. ಆಮೇಲೆ ನೆಕ್ಸ್ಟು ಒಂದು ಹಳೆ ಬೋರ್ ನೋಡಿದ್ವಾ. ನೋಡಿ ಇದೇ ಬೋರು. ಅದು ನೋಡ್ಬಿಟ್ಟು ಒಂಥರ ಖುಷಿ ಆಯಿತು. ನಾವು ಸ್ಮಾಲ್ ಇದ್ದಾಗ ಹೀಗೆ ಮನೆಯಿಂದ ಶಾಲೆಗೆ ಹೋಗೋ ರೋಡಲ್ಲಿ ಒಂದು ಬೋರ್ ಇತ್ತು. ನನಗೆ ಅದೇ ನೆನಪಾಯ್ತಿದ್ದನ್ನು ನೋಡಿ. ಅಲ್ಲಿ ಮಕ್ಕಳೆಲ್ಲ ಆಟ ಆಡಿದ್ರು. ಮಕ್ಕಳಿಗೆ ಅವಕ್ಕೆ ಬೋರ್ ಅಂದರೆ ಏನು ಅಂತಾನೆ ಗೊತ್ತಿಲ್ಲ ಅಲ್ಲ ಈಗೆಲ್ಲ. ಅವಕ್ಕೆ ಟ್ಯಾಪಲ್ಲಿ ಆನ್ ಮಾಡಿಬಿಟ್ರೆ ಆಯಿತು, ನೀರು ಬಂದುಬಿಡತ್ತೆ. ನೀರಿಲ್ಲ ಅಂದರೆ ಅಮ್ಮ ನೀರಿಲ್ಲ ಅಂತ ಕಿರ್ಚ್ಕೊಂಡ್ಬಿಡ್ತಾರೆ. ಸೊ ಇದೊಂಥರ ಅವರಿಗೆಲ್ಲ ಖುಷಿ ಆಯ್ತು ಇದನ್ನು ನೋಡೋಕ್ಕೇ. ಆಮೇಲೆ ನೆಕ್ಸ್ಟು ಆಲ್ರೆಡಿ ಹೇಳಿದ್ನಲ್ಲ ನಾವು ಲೇಟ್ ಆಗಿತ್ತು ಅಂತ. ಸೊ ಊಟಕ್ಕೆ ರೆಡಿ ಆಗಿತ್ತು. ಇಲ್ಲಿ ದೋಸೆ ಇತ್ತಂತೆ. ನೋಡಿ ನನ್ನ ಗಂಡ ಕೇಳ್ತಿದ್ದಾನೆ ದೋಸೆ ತಿಂತೀಯ ಅಂತ. ನನಗೆ ದಿನ ಮನೇಲಿ ತಿಂಡಿ ದೋಸೆನೇ ಮಾಡೋದಲ್ಲ, ಹಂಗಾಗಿ ದೋಸೆ ಬೇಡ ಅನಿಸ್ತು. ಆಮೇಲೆ ಇಲ್ಲಿ ನೋಡಿ ಇಲ್ಲಿ ಸುಮಾರು ತರಕಾರಿ ಎಲ್ಲ ಇಟ್ಟಿದ್ದಾರೆ. ಆಮೇಲೆ ಇಲ್ಲಿ ಮೇಲ್ಗಡೆ ಅಟ್ಟಕ್ಕೆ ಹೋಗೋಕ್ಕೆ ದಾರಿ ಇತ್ತು. ಆ ಏಣಿ ಹತ್ಬೇಕಾದ್ರೆ ನಮ್ಮ ಅಜ್ಜಿ ಮನೆ ನೆನಪಾಯ್ತು. ನಮ್ಮ ಅಜ್ಜಿ ಮನೆಯಲ್ಲೂ ಹಾಗೆ ಒಂದು ಅಟ್ಟಕ್ಕೆ ಹೋಗ್ತಾಯಿದ್ವಿ ನಾವು. ರಜದಲ್ಲಿ ಫಂಕ್ಷನ್ಸ್ ಎಲ್ಲ ಇದ್ದಾಗ ಹೋಗ್ತಿದ್ವಲ್ಲ, ಅವಾಗ ದೊಡ್ಡ ಅಟ್ಟ ಅದು. ಎಲ್ಲರೂ ಅಲ್ಲೇ ಉದ್ದಕ್ಕೆ ಹಾಸ್ಕೊಂಡು ಮಲ್ಕೊತಾ ಇದ್ವಿ. ಅದೇ ನೆನಪಾಯಿತು. ಬಟ್ಟೆನೂ ಹಿಂಗೆ ಎಲ್ಲ ಒಣಗಿಸ್ಕೊತಾ ಇದ್ವಿ ಅಲ್ಲಿ. ಆಮೇಲೆ ಅಲ್ಲಿಂದ ಕೆಳಗೆ ಇಳಿ ಬಂದಮೇಲೆ ಅದು ಬೀಸೋ ಕಲ್ಲಿರುತ್ತಲ್ಲ, ಬೀಸೋ ಕಲ್ಲಲ್ಲಿ ಸುಮ್ಮನೆ ಟ್ರೈ ಮಾಡ್ತಿದ್ವಿ. ಎಲ್ಲ ನಾವೇ ಮಾಡಿ ನೋಡ್ಬೋದು ಹೆಂಗೆ ಯಾವ ಥರ ಫೀಲ್ ಇರುತ್ತೆ ಅಂತ. ಇವಾಗ ಅದೆಲ್ಲ ಎಲ್ಲಿದೆ ಅಲ್ವಾ, ಮನೆಗಳಲ್ಲಿ ಕಮ್ಮಿ. ಸಿಟಿಗಳಿಗೆಲ್ಲ ಬಂದಮೇಲೆ ಅದೆಲ್ಲ ಇರೋದೇ ಇಲ್ಲ. ಇದು ಲ್ಯಾಂಪ್ ಆ್ಯಕ್ಚುಲಿ, ಬಟ್ ಇದು ಹೆಂಗೆ ವರ್ಕ್ ಆಗುತ್ತೆ ಅನ್ನೋದು ನನಗೂ ಗೊತ್ತಿಲ್ಲ. ಬಿಕಾಸ್ ನಾನು ಈ ಥರದ್ದು ಲ್ಯಾಂಪ್ ನೋಡಲಿಲ್ಲ. ಸೀಮೆ ಎಣ್ಣೆದೊಂದು ಲ್ಯಾಂಪ್ ಬರ್ತಿತ್ತಲ್ಲ, ಇನ್ನೊಂಥರ ಮೇಲ್ಗಡೆ ಹಿಂಗೆ ಒಂಥರ ಗಾಜಿದ್ದು ಬರ್ತಿತ್ತು. ಅದಾದರೆ ನಮ್ಮ ಅಮ್ಮ ಕರೆಂಟ್ ಹೋದಾಗ ಹಚ್ತಾ ಇದ್ಲು ನಾವು ಸಣ್ಣಕ್ಕಿರ್ಬೇಕಾದ್ರೆ. ನೆಕ್ಸ್ಟು ಇಲ್ಲಿ ಮತ್ತೆ ಊಟದೊಂದು ಕೌಂಟ್ರ್ ಇತ್ತು. ಇಲ್ಲಿ ನಾನು ಊಟ ಮಾಡಲಿಲ್ಲ, ಅವರೆಲ್ಲ ಮಾಡಿದ್ರು. ನಂಗೆ ಆಲ್ರೆಡಿ ಫುಲ್ಲಾಗಿತ್ತು. ಬಟ್ ಸ್ಟಿಲ್ ಅವರಿಗೆಲ್ಲ ಏನೋ ಜಾಗ ಇತ್ತಂತೆ ತಿಂದರು. ನಾನೊಂದು ಹೋಳಿಗೆ ತಿಂದೆ ಅಷ್ಟೇ. ಇಲ್ಲಿ ನೋಡಿ ಹಳೆಯ ಫೋನು. ನಾವು ಸಣ್ಣಕ್ಕಿದ್ದಾಗೆಲ್ಲ ಮೊಬೈಲ್ ಇರಲಿಲ್ಲ, ಇದೇ ಫೋನು. ಏನು ಎಲ್ಲರ ನಂಬರು ಬಾಯ್ಪಟ್ಟು ಎಲ್ಲರಿಗೂ ಫೋನ್ ಮಾಡೋಕ್ಕೆ. ಕಸಿನಿಗೆ ಅಥವಾ ಕೊಪ್ಪದಲ್ಲಿ ಒಬ್ಬಳು ನನ್ನ ತಂಗಿ ಇಲ್ಲೋ, ಅಲ್ಲಿಗೆ ಮಾತಾಡಿ 1 ಗಂಟೆ ಮಾತಾಡ್ತಿದ್ದೆ. ಆಮೇಲೆ ನನ್ನ ಫ್ರೆಂಡ್ಸಿಗೆ ಮಾಡ್ತಿದ್ದೆ. ಹೋಮ್ವರ್ಕ್ ಏನಂತ ಕೇಳೋಕ್ಕೂ ಒಂದು ಫೋನ್ ಮಾಡ್ತಿದ್ವಿ ಇವಾಗೆಲ್ಲ ಮೆಸೇಜು. ನೋಡಿ ನಮ್ಮ ಹೀರೋ ಹೆಂಗೆ ಕೂತಿದ್ದಾನೆ, ಸ್ಮಾಲ್ ಹೀರೋ. ನೆಕ್ಸ್ಟ್ ಈಗ ನೋಡಿ ನಮ್ಮ ದೊಡ್ಡ ಹೀರೋ ನೋಡಿ ಬಂದೇ ಬಿಟ್ಟ ಗಾಡಿ ಓಡಿಸ್ಕೊಂಡು. ಅವನಿಗಂತೂ ಫುಲ್ ಖುಷು. ಇವನಿಗೆ ಬೇರೆಯವ್ರು ಯಾರು ಕೂರಬಾರ್ದು ನನ್ನ ಮಗನ ಜೊತೆ. ಅದಕ್ಕೆ ಮತ್ತು ನನ್ನ ಗಂಡನೇ ಹೋದ ಕರ್ಕೊಂಡು. ಅವನಿಗೂ ಫುಲ್ ಖುಷಿ ಆಯಿತು. ಫಸ್ಟ್ ಟೈಮ್ ಓಡಿಸಿದ್ದಲ್ಲ, ಇಬ್ಬರಿಗೂ ಫುಲ್ ಖುಷಿ ಅದು. ಆಮೇಲೆ ಇಲ್ಲಿಂದ ನೆಕ್ಸ್ಟು ಎತ್ತಿನ ಗಾಡಿ ಸವಾರಿ ಮಾಡಿದ್ವಿ ನಾವು. ಆ ಎತ್ತಿಗೆ ಹೆಂಗೆ ಟ್ರೈನ್ ಮಾಡಿದ್ದಾರೆ ಅಂದರೆ, ಅವ್ರು ಇರ್ತಾರಲ್ಲ, ಅವ್ರು ಹತ್ತಿದ್ರೆ ಮಾತ್ರ ಅದು ಎತ್ತಿನ ಗಾಡಿ ಆಗುತ್ತೆ. ನಮಗೆ ಭಯ ಆಯಿತು. ಅವ್ನು ಆ್ಯಕ್ಚುಲಿ ನಮ್ಮನ್ನೆಲ್ಲ ಕೂರಿಸಿ ಫೋಟೋ ತೆಕ್ಕೊಟ್ಟಾಯ್ತಾ ಅವನು ಎತ್ತಿನವನು. ನಮಗೆ ಭಯ ಎಲ್ಲಿ ಎತ್ತು ಮುಂದೆ ಹೋಗ್ಬಿಡತ್ತೆ ಅಂತ. ಅವ್ನು ಹೇಳ್ದ ಇಲ್ಲ ಹಾಗೆಲ್ಲ ಹೋಗಲ್ಲ, ಅವ್ರು ಟ್ರೈನ್ ಆಗಿರ್ತವೆ, ನಾವು ಹತ್ತಿದ ತಕ್ಷಣ ಹೋಗ್ತವೆ ಅಂತ. ಆ್ಯಕ್ಚುಲಿ ಹಾಗೆ ಇತ್ತು. ಅವ್ರು ಹತ್ತಿದ ತಕ್ಷಣ ಅದು ಹೋಗುತ್ತೆ, ಅವ್ರು ಇಳಿದ ತಕ್ಷಣ ಸ್ಟಾಪ್ ಆಗಿಬಿಡುತ್ತೆ. ಅದು ಎಷ್ಟು ಟ್ರೈನ್ ಅಂದರೆ ಯೂಸ್ಟು ಆಗಿಬಿಟ್ಟಿದ್ದಾವೆ ಎತ್ತುಗಳು ಕೂಡ. ಡೈಲಿ ಇದೆ ಅಲ್ಲ ಅವಕ್ಕೂ. ನನ್ನ ಮಗ ಅಂತ ಯಾರು ಏನು ಹೇಳಿದ್ರು ಎಲ್ಲ ಅದನ್ನೇ ರಿಪೀಟ್ ಮಾಡ್ತಾ ಇದ್ದಾನೆ. ಈಗ ನೋಡಿ ಒಂದ್ಸತಿ ನೋಡ್ತಾ ಇರಿ, ಎತ್ತು ಬಾಲ್ದಲ್ಲಿ ಹೊಡೆಯತ್ತೆ ಅನ್ಸುತ್ತಿ. ನಂಗಂತ ನಗು ಅದನ್ನ ನೋಡ್ಬಿಟ್ಟು ಆಮೇಲೆ ತಮಾಷೆ ಮಾಡ್ತಿದ್ಲು, ಸೇಫಾಗಿ ಕರ್ಕೊಂಡು ಹೋಗು ನಮ್ಮನ್ನ ಅಂತ. ಮೊಬೈಲಲ್ಲಿ ಆ್ಯಕ್ಚುಲಿ ಚಾರ್ಜೇ ಇರಲಿಲ್ಲ. ನಮ್ಗೆ ಐಡಿಯಾನೂ ಇರಲಿಲ್ಲಲ್ಲ, ಕ್ಯಾಮ್ರಾನೂ ತೊಗೊಂಡು ಹೋಗಿರಲಿಲ್ಲ ನಾನು. ಮೊಬೈಲಲ್ಲೂ ಚಾರ್ಜ್ ಇರಲಿಲ್ಲ. ಎಷ್ಟು ಆಯಿತು ಅಷ್ಟು ವೀಡಿಯೋ ಮಾಡ್ಕೊಂಡು ಬಂದ್ವಿ ಅಷ್ಟೇ. ಬಟ್ ತುಂಬ ಎಂಜಾಯ್ ಮಾಡಿದ್ವಿ ಅಲ್ಲಿ. ಬಟ್ ಅನ್ನಿಸ್ತು ನಾವು ಬೇಗ ಹೋಗಬೇಕಿತ್ತು ಅಂತ. ಬೇಗ ಹೋಗಿದ್ರೆ ಇನ್ನೂ ಸುಮಾರು ಆ್ಯಕ್ಟಿವಿಟೀಸ್. ತುಂಬ ರಶ್ ಇತ್ತು. ನಾವು ಮತ್ತು ಅದಕ್ಕೆ ಆ್ಯಕ್ಚುಲಿ ಟಂಗ ಗಾಡಿಲೂ ಹೋಗಲಿಲ್ಲ ನಾವು, ಯಾಕಂದರೆ ಸುಮಾರು ಹೊತ್ತು ಕಾಯಬೇಕಿತ್ತಲ್ಲ, ಕಾಯಕ್ಕೆ ಹೋಗಲಿಲ್ಲ.
ಆಮೇಲೆ ರೈನ್ ಡ್ಯಾನ್ಸ್ ಇತ್ತು, ಸ್ವಿಮ್ಮಿಂಗ್ ಪೂಲ್ ಅಂತ ಆ್ಯಕ್ಚುಲಿ ಸ್ವಿಮ್ಮಿಂಗ್ ಪೂಲ್ ಅಲ್ಲ, ಬಟ್ ನೀರಲ್ಲಿ ಆಟ ಆಡಲಿಕ್ಕಿದ್ದಿತ್ತು. ಆಮೇಲೆ ಸುಮಾರು ಪ್ಲೇ ಏರಿಯಾ, ಮಕ್ಕಳಿಗೆ ಆ್ಯಕ್ಟಿವಿಟೀಸ್ ಎಲ್ಲ ಇತ್ತು. ಅದೇನಾಗಿತ್ತು ಅಂದರೆ 4-5 ಸ್ಕೂಲ್ ಮಕ್ಕಳು ಬಂದಿದ್ರು, ಮೇ ಬಿ ಸ್ಕೂಲ್ ಟ್ರಿಪ್ಪು. ಸೊ ಫುಲ್ ರಶ್ ಇತ್ತ, ಹಂಗಾಗಿ ನಾವು ಅದೆಲ್ಲೂ ಹೋಗಲಿಲ್ಲ. ಇಲ್ಲೇನು ಮಾಡಿದ್ದಾರೆ ಅಂದರೆ ಚಾಪೆ ಹಾಕಿದ್ರ, ಆರಾಮ್ಸೆ ಕೂತ್ಕೊಂಡ್ವಿ. ಆಮೇಲೆ ಎಲ್ಲರೂ ಡ್ರೆಸ್ ಮಾಡ್ಕೊತಿದ್ರು, ಬೇರೆ ಬೇರೆ ರಾಜ್ಯ ಟ್ರೆಡಿಷ್ನಲ್ ಡ್ರೆಸ್ಸು. ನಾವು ಅದನ್ನು ಮಾಡಲಿಲ್ಲ, ಬಟ್ ಬೇರೆ ಮಾಡ್ಕೊಂಡಿದ್ದು ನೋಡಿ ಖುಷಿ ಪಟ್ವಿ. ನಮ್ದು ಇಷ್ಟೇ ಆಗಿತ್ತು, ಎಂಜಾಯ್ ಮಾಡಿದ್ವಿ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೋಡಿ ಖುಷಿಯಾಗಿದ್ದರೆ ಒಂದು ಲೈಕು, ಒಂದು ಕಮೆಂಟು. ಆಮೇಲೆ ನೀವೇನಾರು ಅಲ್ಲಿಗೆ ಹೋಗಿದ್ರೆ ಹೇಳಿ, ಮತ್ತೊಂದು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ. ಥ್ಯಾಂಕ್ ಯು.